ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಮುಗಿದ್ರು ಮಾತ್ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಮಾತುಗಳ ಮಾತ್ರ ಮುಗಿತಾ ಇಲ್ಲ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಗಿಲ್ಲಿ ಗೆಲುವನ್ನ ನೋಡಿ ಹುರ್ಕೊಳ್ಳೋರು ಒಬ್ರ ಇಬ್ರ ಗುರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಹೊಸ ಶುರುವಾಗಿದೆ. ಅದೇನ್ ಗೊತ್ತಾ, ಗಿಲ್ಲಿ ಗೆಲ್ಲಲು ಕಾರಣ ಶಿವರಾಜ್ ಕುಮಾರ್ ಮತ್ತೆ ನಮ್ಮ ಕುಮಾರಸ್ವಾಮಿ ಅವರಂತೆ. ಯಾಕೆಂದ್ರೆ ಶಿವಣ್ಣ ಹೇಳಿದ್ರಂತೆ ಗಿಲ್ಲಿನೇ ಗೆಲ್ಸ್ಬೇಕು ಅಂತ, ಗಿಲ್ಲಿನೇ ಗೆಲ್ಬೇಕು ಅಂತ. ಆ ಕಾರಣಕ್ಕೆ ಗಿಲ್ಲಿ ಗೆದ್ಬಿಟ್ರಂತೆ. ಮುಂಚೆನೆ ಫಿಕ್ಸ್ ಆಗಿತ್ತಂತೆ. ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡಿರಂತೆ, ಗೌರ್ಮೆಂಟ್ ಸಪೋರ್ಟ್ ಮಾಡಿದಂತೆ. ಅಲ್ಲ ಗುರು, ಸ್ವಲ್ಪ ಅದು ಕಾಮನ್ ಸೆನ್ಸು ಬುದ್ಧಿ ತಲೆ ಇದೆಯಾ ಇಂಥ ಕಮೆಂಟ್ ಮಾಡೋರಿಗೆ? ಏನಕ್ಕಂದ್ರೆ ನನ್ನ ಕೆಳಗಡೆ ಕಮೆಂಟ್ಸ್ ಬಂದಿದೆ, ಆ ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ. ಮತ್ತೆ ಧನುಷ್ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಏನ್ ಹಾಕಿದ್ರು ಆ ಸ್ಟೋರಿ ಹಾಕಿ ಮತ್ತೆ ಡಿಲೀಟ್ ಮಾಡಿದ್ಯಾಕೆ? ಗಿಲ್ಲಿನ ಗೆಲುವನ್ನ ನಾಯಿಗೋಲಿಸಿರೋ ಒಬ್ಬ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಧನುಷ್ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ರು. ಅದರಲ್ಲಿ ಏನಿತ್ತು, ಯಾರು ಹಾಕಿದ್ರು, ಮತ್ತೆ ಯಾಕೆ ಡಿಲೀಟ್ ಮಾಡಿದ್ರು? ಅದಾದ್ಮೇಲೆ ನಮ್ಮ ರಾಶಿಕ್ ಅವ್ರು ಮಾತಾಡ್ತಾರೆ ಗಿಲ್ಲಿ ಗೆಲುವು ಇಷ್ಟ ಇಲ್ಲ ಅಂತ. ಒಬ್ಬರ ಗೆಲುವನ್ನ ಅಸೂಯ ಪಡೋರು ಅವ್ರ ಜೀವನದಲ್ಲಿ ಗೆಲ್ಲಲು ಸಾಧ್ಯನಾ? ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಅವರು ಹಾಕಿರೋ ಪೋಸ್ಟ್ಗಳ ಬಗ್ಗೆ, ಅವ್ರು ಆಡಿರೋ ಮಾತುಗಳ ಬಗ್ಗೆ, ನನ್ಗೆ ಬರೋ ಕಮೆಂಟ್ಗಳ ಬಗ್ಗೆ ಇಷ್ಟು ಮಾತ್ರ ಮಾತಾಡ್ತೀನಿ. ನಾನೇನೋ ಉಡ್ಸ್ಕೊಂಡು ಏನಕ್ಕೆ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ದಲ್ಲ, ಸರಿನಾ? ಚಾನಲ್ ಯಾರು ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾಡೋದಿಲ್ಲ ಗೊತ್ತಾ? ಓಕೆ, ಡನ್. ಇನ್ನು ವಿಷಯಕ್ಕೆ ಬಂದ್ಬಿಡ್ತೀನಿ. ಮೇನ್ ಆಗಿ ಒಬ್ರನ್ನ ಕಮೆಂಟ್ ಮಾಡಿದ್ರು ಕೆಳಗಡೆ, ಅವ್ರ ಹೆಸರು ಮೆನ್ಷನ್ ಮಾಡಕ್ ಇಷ್ಟಪಡಲ್ಲ, ಉಮೇನು. ಅವ್ರು ಹೇಳ್ತಾರೆ ಆಲ್ರೆಡಿ ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಂತ ಮುಂಚೆನೆ ಫಿಕ್ಸ್ ಆಗಿತ್ತು, ಯಾರು ನಮ್ಮ ಗಿಲ್ಲಿನೇ ಗೆಲ್ಬೇಕು ಅಂತ. ಆದ ಕಾರಣ ಕುಮಾರಸ್ವಾಮಿ ಅವರು ಶಿವಣ್ಣ ಅವರು ಗೆಲ್ಸಕ್ಕೆ ಪ್ರಯತ್ನ ಪಟ್ಟು ಗಿಲ್ಲಿನ ಗೆಲ್ಸಿದ್ದಾರೆ. ಏನು ಮಾಡಿಲ್ಲ ಅಂದ್ರೆ ಕೂಡ ಗಿಲ್ಲಿ ಗೆಲ್ತಾ ಇದ್ದ, ಏನು ಮಾಡೇ ಇಲ್ಲ ಆದ್ರೂ ಗಿಲ್ಲಿ ಗೆದ್ದಿದ್ದಾನೆ. ಅವ್ರಿಗೆ ಆ ಧೈರ್ಯ ಇತ್ತು, ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದ ಅಂತ ಕಮೆಂಟ್ ಮಾಡ್ತಾರೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಕುಮಾರ್ ಸರ್ ಆಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಯಾವಾಗ ಟ್ವೀಟ್ ಮಾಡ್ತಾರೆ, ಯಾವಾಗ ಸಪೋರ್ಟ್ ಮಾಡ್ತಾರೆ, ಯಾವಾಗ ವಿಡಿಯೋ ಮಾಡ್ತಾರೆ, ಕೊನೆ ವಾರದಲ್ಲಿ ಇನ್ನು 3 ದಿನ ಇರುತ್ತೆ. ಆವಾಗ ಶಿವಣ್ಣ ಅವರು ಏನಕ್ಕೆ ಅಂದ್ರೆ ಅದು ಶಿವಣ್ಣ ಅವರು ಓನ್ ಟ್ವೀಟ್ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ನ್ಯೂಸ್ ಚಾನಲ್ ಬಂದಾಗ ರಿಪೋರ್ಟರ್ ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ ಗಿಲ್ಲಿನೇ ಗಿಲ್ಲಿ ಗೆಲ್ತಾರೆ, ಚೆನ್ನಾಗಿ ಆಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಇದಕ್ಕಿಂತ ಮುಂಚೆನೆ ಹೇಳಿದ್ರ ಶಿವಣ್ಣ ಅವರು? ಇಲ್ಲ ತಾನೆ. ಇನ್ನು ವಿಷಯಕ್ಕೆ ಬರ್ತೀನಿ. ಕುಮಾರಸ್ವಾಮಿ ಅವರು ಟ್ವಿಟರ್ ಅಲ್ಲಿ ಗೆದ್ದ ಮೇಲೆ ಅಪಾರ ಜನರ ಪ್ರೀತಿ ಗಳಿಸಿರುವ ಗಿಲ್ಲಿ ನಟ ಅವರಿಗೆ ನಿಮ್ಗೆ ಶುಭಾಶಯ ಗೆದ್ದಿರೋಕೆ ಅಂತೆಲ್ಲ ಹೇಳ್ತಾರೆ. ಅಲ್ಲ ಸರ್, ಒಂದ್ ವಿಷಯ ಅಲ್ಲ ಮೇಡಮ್, ಸಾರಿ ಮೇಡಮ್ ಅವ್ರು ಕಮೆಂಟ್ ಮಾಡಿರೋದು. ಅಲ್ಲ ಮೇಡಮ್ ಅವರೇ, ಈಗ ಒಂದ್ ವಿಷಯ ಹೇಳ, ಯಾರಾದ್ರೂ ಗೆದ್ರೆ ಸುಮಾರು ಜನ ಪ್ರೀತಿನ ಹಂಚ್ಕೊಂಡ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡೇ ಮಾಡ್ತಾರೆ, ಒಂದ್ ಟ್ವೀಟ್ ಮಾಡೇ ಮಾಡ್ತಾರೆ. ಅವ್ರು ಮಂಡ್ಯದ ಅವ್ರು ಇದಾಗಿರ್ತಾರೆ, MP ಆಗಿರ್ತಾರೆ, ಆ ಕಾರಣಕ್ಕೆ ಮಾಡ್ತಾರೆ. ಅದನ್ನ ತಗೊಂಡೋಗಿ ನೀವು ಇದನ್ನ ರಾಜಕೀಯ ಮಾಡ್ತೀರಂದ್ರೆ ಏನ್ ಮಾಡೋದು ಅಂತ ಅನ್ಸುತ್ತೆ. ಇನ್ನೊಂದು ಬುದ್ಧಿ ಇಲ್ವಾ ನನಗೆ ಕೇಳಿದ್ ಏನಕ್ಕಂದ್ರೆ, ಅವ್ರ ವೇಳೆ ಓಕೆ ಶಿವಣ್ಣರು ಹೇಳಿದ್ರು, ಕುಮಾರ್ ಸರ್ ಹೇಳಿದ್ರು, ಎಲ್ಲ ತಗೋಣ, ಸರಿ ಆಯ್ತು. ಅಷ್ಟು ಜನ ಏನಕ್ಕೆ ಬರ್ತಾರೆ ಮೇಡಮ್? ಗೆದ್ದ ಮೇಲೆ ಸೆಲೆಬ್ರೇಷನ್ಸ್ ನೋಡ್ತಾ ಇದ್ರೆ, ನಾನ್ ನೋಡಿದ್ ಹೇಳಿದೆ ಅಂದ್ರೆ ಒಂದ್ಸಲ RCB ಕಪ್ ಗೆದ್ದಿತ್ತು, ಆವಾಗ ಜನ ಸೇರಿದ್ರು ಅಷ್ಟು ಜನ. ಒಬ್ಬ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ವಿನ್ ಆದ್ಮೇಲೆ ಇಷ್ಟು ಜನ ಸೇರ್ತಾರಂತಂದಿದ್ದು ಫಸ್ಟ್ ಟೈಮ್. ಯಾವ ಲ್ಯಾಂಗ್ವೇಜ್ ಅಲ್ಲೂ ಇಲ್ಲ, ಯಾವದ್ರಲ್ಲೂ ಇಲ್ಲ, ಹಿಂದಿಯಲ್ಲೂ ಇಲ್ಲ, ತೆಲುಗು ಮಲಯಾಳಂ ಯಾವ್ದ್ರಲ್ಲೂ ಇಲ್ಲ, ಕೇವಲ ಕನ್ನಡ ಬಿಗ್ ಬಾಸ್ ಅಲ್ಲೇ ದಿ ಫಸ್ಟ್ ಟೈಮ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಅಷ್ಟು ಜನ ಸೇರಿದ್ದು, ಅಷ್ಟು ಓಟ್ ಬಂದಿದ್ದು, ಅಷ್ಟು ಪ್ರೀತಿ ಸಿಕ್ಕಿದ್ದು. ಆದ್ರೆ ನೀವು ಅದನ್ನೇ ಸುಳ್ಳು ಅಂತೀರಾ. ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಶಿವಣ್ಣ ಅವ್ರು ಹೇಳಿದ್ರು ಅಂತೆಲ್ಲ ಕಮೆಂಟ್ ಹಾಕ್ತೀರಾ, ಇದು ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಬುದ್ಧಿಶಕ್ತಿ ಎಲ್ಲೋಯ್ತು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ಸರಿ ಆಯ್ತು ನೀವು ಓಟ್ ಫೇಕ್ ಅಂತೀರಾ, ಶಿವಣ್ಣ ಹೇಳದಂತ್ರ, ಕುಮಾರ್ ಅವ್ರು ಹೇಳದಂತ್ರ, ಮತ್ತೆ ಜನ ಯಾಕೆ ಬಂದ್ರು? ಅಷ್ಟು ಜನ ಏನಕ್ಕೆ ಸೇರಿದ್ರಲ್ಲಿ? ಗಿಲ್ಲಿ ಗೆದ್ದಿದಾದ್ಮೇಲೆ ಅದು ಒಂದು ಸೆಟ್ ಹತ್ರ ಆಗಿರ್ಬೋದು, ಜಾಲಿವುಡ್ ಹತ್ರ ಆಗಿರ್ಬೋದು, ಇಲ್ಲ ಅವರ ಊರಲ್ಲಿ ಒಂದು ಸೆಲೆಬ್ರೇಷನ್ಸ್ ಆಗಿರ್ಬೋದು, ಅಷ್ಟು ಜನ ಏನಕ್ಕೆ ಸೇರಿದ್ರು ಅಲ್ವಾ? ಅದು ನೋಡಿ ಅದು ತಿಳ್ಕೊಬೇಕು ತಾನೆ. ಗಿಲ್ಲಿ ಆಟ ಆಡಿದಾನೆ, ಗಿಲ್ಲಿ ಜನರ ಪ್ರೀತಿನ ಗಳಿಸಿದಾನೆ ಅಂತ ಅದು ಅನ್ಸುತ್ತೆ. ಇನ್ನ ರಾಶಿಕ ವಿಷಯಕ್ಕೆ ಬರ್ತೀನಿ. ಖಂಡಿತವಾಗ್ಲೂ ಇರುತ್ತೆ. ಒಬ್ಬ ಸೆಲೆಬ್ರಿಟಿ ಏನ್ ಗೊತ್ತಾ, ಈಗ ನಾವು ನೀವು ಕಾಮನ್ ಪೀಪಲ್ಸ್, ನಮ್ಗೆ ಅವ್ರು ಇಷ್ಟ ಇಲ್ಲ ಇವ್ರು ಇಷ್ಟ ಇಲ್ಲ ಕಿತ್ತಾಡ್ತಾ ಇರ್ತೀವಿ. ಓಕೆ ಡನ್. ಸೆಲೆಬ್ರಿಟಿಗಳಾದ್ಮೇಲೆ ಅವ್ರನ್ನ ಫಾಲೋ ಮಾಡೋ, ಅವ್ರನ್ನ ಇಷ್ಟಪಡೋರು, ಅವ್ರ ವ್ಯಕ್ತಿತ್ವನ ಇಷ್ಟಪಡೋರು ತುಂಬಾ ಜನ ಇರ್ತಾರೆ. ಆ ಟೈಮಲ್ಲಿ ಇವ್ರೇನಂದ್ರೆ ಗೆಲುವು ಇಷ್ಟ ಆಯ್ತಾ ಅಂದ್ರೆ ಓಕೆ ಚೆನ್ನಾಗಿ ಆಡಿದ್ರೆ ಇಷ್ಟ ಆಯ್ತು, ಡನ್, ಮುಗೀತು. ಇಷ್ಟ ಇಲ್ಲ, ಬೇರೆ ಗೆಲ್ಬೇಕಾಗಿತ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾತುಗಳಿಂದ ಏನಾಗುತ್ತೆ ಅಂದ್ರೆ ಒಬ್ರು ಗೆಲುವನ್ನ ಇಷ್ಟ ಪಡದೇ ಇರೋರು, ಅಸೂಯೆ ಪಡೋರು ಅವ್ರ ಜೀವನದಲ್ಲಿ ಗೆಲ್ಲಲು ಸಾಧ್ಯನಾ?
ಒಬ್ರು ಗೆಲುವನ್ನ ಸಂಭ್ರಮಿಸಬೇಕಂತ ಏನಿಲ್ಲ. ಆಯ್ತು, ಚೆನ್ನಾಗಿ ಆಡಿದ್ರೆ ಗೆದ್ದಿದ್ರೆ ಖುಷಿ, ಇಷ್ಟೇ 2 ಮಾತು ಸಾಕು. ಅದನ್ನ ತಗೊಂಡೋಗಿ ಮತ್ತೆ ಮೀಡಿಯಾ ಮುಂದೆ ಪ್ರಶ್ನೆ ಕೇಳಿದಾಗ ಇದೇನು ಬಿಗ್ ಬಾಸ್ ಮನೆ ಡೈರೆಕ್ಟ್ ಆಗಿ ಹೇಳ್ಬೇಕು, ಸುಳ್ಳುಗಳು ಹೇಳ್ಬೋದಲ್ವಾ ಅನಿಸ್ತಾ ಇತ್ತು ನನಗೆ. ಖಂಡಿತವಾಗ್ಲು ಆ ರೀತಿ ಅನಿಸ್ತಾ ಇತ್ತು. ಅಂದ್ರೆ ಒಂದಂತೂ ಸತ್ಯ, ಗಿಲ್ಲಿನ ಗೆಲುವು ನೋಡಿ ಹುರ್ಕೊಳ್ಳೋರು ಇಬ್ರ ಗುರು. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಮನಸ್ಫೂರ್ತಿಯಾಗಿ ಗಿಲ್ಲಿ ಗೆಲುವನ್ನ ಇಷ್ಟಪಟ್ಟಿದ್ದು 4-5 ಜನ ಮಾತ್ರ ಗುರು. ಒಂದು ರಘುವಣ್ಣ, ರಕ್ಷಿತಾ, ಕಾವ್ಯ, ರಜತ್, ಸೂರಜ್. ಇಷ್ಟು ಜನ ಮಾತ್ರ ಮನಸ್ಫೂರ್ತಿಯಾಗಿ ಗಿಲ್ಲಿ ಗೆಲುವನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಇನ್ನು ಇರೋ 21 ಅಭಿಷೇಕ್ ಕೂಡ ಇನ್ನು ಇರೋ 19-18 ಜನ ಮಾತ್ರ ಗಿಲ್ಲಿನ ಹೇಟ್ ಮಾಡೋದ್ರಲ್ಲೇ ಇದ್ದಾರೆ. ಇರ್ಲಿ, ಆ ಹೇಟೇ ಗಿಲ್ಲಿಗೆ ಹೈಟ್ ಆಗುತ್ತೆ, ಹೈಯ ಲೆವೆಲ್ ಅಲ್ಲಿ ಬರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಧನುಷ್ ಅವರು ಒಬ್ರು ರಮ್ಯಾ, ಭಾವನಾ ರಮ್ಯಾನ ಏನೋ ಇದೆ ಅವ್ರ ಹೆಸರು, ಒಂದ್ ನಿಮಿಷ ಹೇಳ್ತೀನಿ. ಅದವರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದಾರೆ, ಕ್ಲಿಯರ್ ಕಟ್ ಆಗಿ ಕೇಳಿಸ್ಕೊಳ್ಳಿ. ಇದು ಧನುಷ್ ಅವ್ರು ಹಾಕಿದ್ದಾರೆ. ಧನುಷ್ ಅವರೇ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದಾರೆ. ಆಕ್ಚುಲಿ ಇಲ್ಲಿ ವಿಷಯ ಏನಂದ್ರೆ, ಅವರು ಆ ಸ್ಟೋರಿ ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಮೇನ್ ಆಗಂದ್ರೆ ಭಾವನಾ ರಾಮಣ್ಣ ಅಂತೆ ಯಾರೋ ಒಬ್ರು, ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದಾರೆ. ಏನಂತಂದ್ರೆ, ನೀವು ಇಡೀ ಕರ್ನಾಟಕದ ಹೃದಯ ಗೆದ್ದಿದ್ದೀರಾ, ಇಡೀ ಕರ್ನಾಟಕದ ಒಂದು ಹೃದಯ ಗೆದ್ದಿದ, ನೀವು ಹ್ಯುಮಾನಿಟಿಯಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ. ಯಾವುದೋ ಒಂದು ನಾಯಿ ಗೆದ್ದಿದೆ, ಆ ನಾಯಿ ಬಗ್ಗೆ ನೀವು ಆಲೋಚನೆ ಮಾಡಬೇಡ ಅಂತ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿರ್ತಾರೆ. ಆ ಪೋಸ್ಟ್ ನ ತಗೊಂಡ್ಬಂದು ಧನುಷ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿರ್ತಾರೆ. ಅದು ಅವಶ್ಯಕತೆ ಇರಲಿಲ್ಲ. ಏನಕ್ಕಂದ್ರೆ ಧನು ಅವ್ರು ಒಳ್ಳೆ ವ್ಯಕ್ತಿ, ಒಳ್ಳೆ ಹ್ಯುಮಾನಿಟಿ ಇರೋರು ಅಂತ ತುಂಬಾ ಜನಕ್ಕೆ ನಂಬಿಕೆ ಇದೆ. ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದಾಗ ಏನಾಗುತ್ತಂದ್ರೆ, ಇವ್ರು ಕೂಡ ಗಿಲ್ಲಿ ಮೇಲೆ ಅಸಹ್ಯ ಪಡ್ತಾ ಇದಾರ, ಗೆಲುವನ್ನ ಖುಷಿ ಪಡ್ಲಿಲ್ವ ಅಂತ ಅನಿಸ್ತಾ ಇದೆ. ಇಂಟರ್ವ್ಯೂ ಕೊಟ್ಟರೆಲ್ಲ ತುಂಬಾ ಚೆನ್ನಾಗೇ ಮಾತಾಡಿದ್ರೆ ಅದು ಬೇರೆ ವಿಷಯ. ಬಟ್ ಈ ಇನ್ಸ್ಟಾಗ್ರಾಮ್ ಸ್ಟೋರಿಯಿಂದ ಅಂದ್ರೆ ಅವ್ರು ಯಾರೋ ಫ್ಯಾನ್ ಹಾಕಿದಾರೆ, ಧನುಷ್ ಅವರ ಫ್ಯಾನ್. ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಹ್ಯುಮಾನಿಟಿ ತುಂಬಾ ಚೆನ್ನಾಗಿದೆ, ಇಡೀ ಕರ್ನಾಟಕನೇ ಇಷ್ಟಪಟ್ಟಿದೆ. ಯಾವುದೋ ನಾಯಿ ಗೆದ್ದಿದೆ ಅಷ್ಟೇನೆ, ಆ ನಾಯಿಗೆ ನಿಮ್ದು ಇದಿಲ್ಲ ಅಂತ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದೆ. ಅವ್ರು ಹಾಕಿರೋ ಪೋಸ್ಟ್ ನ ತಗೊಂಡ್ಬಂದು ಇವರು ಇನ್ನೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಹಾಕ್ತಾರೆ. ಇದು ಯಾವ ರೀತಿ ಕರೆಕ್ಟ್ ಅಂದ್ರೆ, ಗಿಲ್ಲಿನ ನಾಯಿಗೆ ಹೋಲಿಸಿರ ಧನುಷ್. ಈಗ ಬೇರೆಯೇ ಬರ್ದಿರ್ಬೋದು, ಬಟ್ ನಿಮ್ಮ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಅದಿದೆ ಅಂದ್ರೆ ಖಂಡಿತವಲ್ಲೂ ನಿಮ್ಮ ಮೇಲೆ ಕೂಡ ಬ್ಲೇಮ್ ಬರುತ್ತಲ್ವಾ. ಅದಾದ್ಮೇಲೆ ಕೆಲವು ನಿಮಿಷಗಳ ಡಿಲೀಟ್ ಮಾಡ್ತಾರೆ. ಯಾರಾದ್ರೂ ಏನೋ ಅಂದಿರ್ತಾರೆ ನನಗೆ ಗೊತ್ತಿಲ್ಲ, ಡಿಲೀಟ್ ಮಾಡ್ತಾರೆ. ಸದ್ಯ ಉಳ್ಕೊಂಡ್ರು ಅಂತ ಅನ್ಕೊಂತೀನಿ. ಏನಕ್ಕಂದ್ರೆ ಸಖತ್ತಾಗ ಟ್ರೋಲ್ ಮಾಡ್ತಾ ಇದ್ರ ಬಗ್ಗೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ರೀತಿ ಮಾತಾಡಿದಾಗ ನನಗೆ ಎಲ್ಲ ಕಮೆಂಟ್ಗಳೆಲ್ಲ ಮಾಡ್ತಾರೆ, ನಿಮ್ ಕಂಟೆಂಟ್ ಸಿಗಲ್ವಾ, ನಿಮ್ಗೆ ಬೇರೆ ವಿಷಯನೇ ಇಲ್ವಾ. ಗುರು, ನಾನು ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ದೆ, ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ. ಈಗ ಹೊರಗಡೆ ಈ ಕಾಂಟ್ರವರ್ಸಿ ನಡೀತಾ ಇದೆ. ಈ ಕಾಂಟ್ರವರ್ಸಿ ನಡೆದಾಗ ದೊಡ್ಡ ಚಾನಲ್ಗಳೇ ಅದನ್ನೇ ಫೋಕಸ್ ಮಾಡಿ, ಅದನ್ನೇ ಜೂಮ್ ಮಾಡಿ, ಅದನ್ನೇ ತೋರಿಸ್ತಾ ಇದಾರೆ. ನಾನ್ ಮಾತಾಡೋದ್ರ ತಪ್ಪೇನಿದೆ ಗುರು ಅಲ್ವಾ. ಬೇರೆ ಕಂಟೆಂಟ್ ಅಂತ ಕೇಳ್ತಾ ಇದ್ರಿ. ಮೊನ್ನೆ ಒಂದು ಯಾವ್ದು ಕೇಳೋದ್ರಲ್ಲಿ ಒಂದು ಬಸ್ ಇನ್ಸಿಡೆಂಟ್ ನಡೆದಿತ್ತು, ಅದ್ರ ಬಗ್ಗೆ ಮಾತಾಡಿದ್ದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದೆ. ಎಷ್ಟು ಜನ ನೋಡಿದ್ರಿ ನೀವು ಅಲ್ವಾ. ಸರಿ, ನನಗೆ ಇಷ್ಟ ಆಗಿದ್ದು ಟ್ರೆಂಡಿಂಗ್ ಆಗಿರೋ ಟಾಪಿಕ್ ಮಾಡ್ತೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಕ್ಷಮೆ ಇರಲಿ, ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ಇಷ್ಟ ಆದ್ರೆ ನೋಡ್ರಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.